ಕ್ಷೇತ್ರದ ಯುವ ನಾಯಕ ಆದಂತಹ ವಿಶಾಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ವಿಶಾಲ್ ಅಪಾರವಾದ ಯುವ ಶಕ್ತಿಯನ್ನ ಹೊಂದಿರತಕ್ಕಂತ ಒಂದು ಯುವ ನಾಯಕ. ಈಗಾಗಲೇ ನಾನು ಹೇಳ್ದಂಗೆ ವೆಸ್ಟ್ ಬೆಂಗಾಳಲ್ಲಿ ಈಗ ನಮ್ಮ ಕ್ಷೇತ್ರದಿಂದ ಯಾರು ಉತ್ತರ ಭಾರತಕ್ಕೆ ಹೋಗಿ ಪ್ರಚಾರ ಮಾಡದೆ ಇರ್ತಕ್ಕಂಥ ಒಬ್ಬ ಯುವ ನಾಯಕ ಹೋಗಿ ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಈ ಒಬ್ಬ ಅಭ್ಯರ್ಥಿಗೆ ಪ್ರಚಾರ ಮಾಡಿ ಅವ್ರ ತಂದೆ ಅವರಿಬ್ರು ಪ್ರಚಾರ ಮಾಡಿ ಆ ಅಭ್ಯರ್ಥಿನ ಆಯ್ಕೆ ಮಾಡಿ ಗೆಲ್ಲಿಸಿ ಬಂದಿರತಕ್ಕಂತ ಒಂದು ಯುವ ನಾಯಕ. ಆ ಯುವ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಉಜ್ವಲ ಆಗಲಿ, ಭಗವಂತ ಅವರಿಗೆ ಎಲ್ಲ ನಾಯಕತ್ವವನ್ನ ಒಂದು ಬೆಳೆಸುವಂತ ಶಕ್ತಿ ನೀಡಲಿ ಅನ್ನೋಂಥ ಮಾತನ್ನ ಅವ್ರಿಗೆ ನಾನು ಶುಭ ಹಾರೈಸ್ತೇನೆ. ವೆಂಕಟೇಶ್ ಪ್ರಸಾದ್ ಅಂತ ಬಿಜೆಪಿ ಸಮರ್ಥಕ್ ಮಂಚನ ರಾಜ್ಯ ಉಪಾಧ್ಯಕ್ಷ. ನಾನು ಆ್ಯಕ್ಚುಲಿ ನನ್ನ ಸ್ನೇಹಿತ ಕೃಷ್ಣ ಆನಂದ್ ಅವರು ಮಾಜಿ OBC ಅಧ್ಯಕ್ಷರು ನಮ್ಮ ಸರ್ವಜ್ಞನಗರ. ಅವ್ರ ಮಗನ ಹುಟ್ಟುಹಬ್ಬ ಇವತ್ತು ವಿಶಾಲಿನ ಹುಟ್ಟುಹಬ್ಬ ಇವತ್ತು 24ನೇ ವರ್ಷದ ಹುಟ್ಟುಹಬ್ಬ. ಒಂದು ವಿಶಾಲ್ಗೆ ಆ ಹುದ್ದೆ ಸಿಗಬೇಕಂದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ ಇತ್ತು ಮತ್ತು ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು ಯಾವಾಗ್ಲೂ. ಯಾಕಂದರೆ ಅವ್ರ ತಂದೆ ಮಾಡಿರೋ ಕೆಲಸ ಪಕ್ಷ ಗುರುತಿಸಿ ಮಗನಿಗೆ ಯುವ ಮೋರ್ಚಾ ಅಧ್ಯಕ್ಷ ಮಾಡಿದ್ದಾರೆ. ವಿಶಾಲ್ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಜನಸಂಪರ್ಕ, ಇಷ್ಟು ಹುಡುಗರನ್ನ ಎಲ್ಲ ಪಾರ್ಟಿಗೆ ಕರ್ಕೊಂಡು ಸಾಧನೆ ಮಾಡಿದ್ದಾರೆ. ಅವರು ನನ್ನ ಪ್ರಕಾರ ಅವರು ಭವಿಷ್ಯದಲ್ಲಿ ತುಂಬ ದೊಡ್ಡ ನಾಯಕ ಆಗಿ ಎತ್ತರವಾಗಿ ಬೆಳೀತಾರೆ ಅಂತ ನನ್ನ ಒಂದು ಅನ್ನಿಸ್ತಾ ಇದೆ ಇವತ್ತು ಜನ ನೋಡಿಬಿಟ್ಟು. ಇನ್ನೊಂದೇನೆಂದರೆ ವಿಶಾಲ್ಗೆ ಅವರು ತಂದೆ ಕೃಷ್ಣಾನಂದ್ ಅವರು ಯಾವಾಗಲೂ ಪ್ರತಿ ಸಲ ಬೆನ್ನೆಲುಬಾಗಿ ನಿಂತಿರ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಒಬ್ಬರು ಸಾಧನೆ ಮಾಡಬೇಕಾದ್ರೆ ಒಬ್ರು ಯಾರಾದರೂ ಬೆನ್ನೆಲುಬಾಗಿ ನಿಲ್ಲಬೇಕಂತೆ. ಹಾಗಾಗ್ಬಿಟ್ಟು ಅವ್ರ ತಂದೆ ತಾಯಿ ಯಾವಾಗಲೂ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೊಂದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಷ್ಟ ಬಿದ್ದವ್ರನ್ನ ಗುರುತಿಸ್ಬಿಟ್ಟು ಒಂದು ಉನ್ನತ ಸ್ಥಾನಕ್ಕೆ ಯಾವಾಗಲೂ ಕೊಂಡ್ಕೊಂಡು ಹೋಗುತ್ತೆ. ಹಾಗಾಗ್ಬಿಟ್ಟು ಇವತ್ತು ನಮ್ಮ ವಿಶಾಲ್ ಅವರ ನಡೆ ನುಡಿ ಮತ್ತು ಅವರು ಪಕ್ಷಕ್ಕೋಸ್ಕರ ಮಾಡ್ತಾ ಇರೋ ಕೆಲಸಗಳನ್ನ ನೋಡಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ. ಯಾಕಂದರೆ ಈ ಚಿಕ್ಕ ವಯಸ್ಸಲ್ಲಿ 24 ವರ್ಷಕ್ಕೆ ನಮ್ಮ ಸರ್ವಜ್ಞರು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂದರೆ ಇನ್ನೂ ದೊಡ್ಡ ಉನ್ನತ ಸ್ಥಾನಕ್ಕೆ ಖಂಡಿತ ಹೋಗ್ತಾರೆ. ಅವರಿಗೆ ನನ್ನ ಕಡೆಯಿಂದ 24ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನೀವು ನೋಡ್ಬೋದು, 100 ಜನ ಯುವಕರು, 1000 ಜನ ಬಂದು ಇಲ್ಲಿ ನಿಂತ್ಕೊಂಡು ಅವ್ರ ಬರ್ತ್ಡೇ ವಿಶಸ್ನ ತಿಳ್ಸಕ್ಕೆ ಬಂದಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಎಷ್ಟೊಂದು ಇವರು ಸಾಧನೆ ಮಾಡಿದ್ದಾರೆ, ಎಷ್ಟೊಂದು ಸೇವೆ ಮಾಡಿದ್ದಾರೆ ಅಂತ. ಇವತ್ತು ವಿಶಾಲ್ ಅವರು ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡಿಕೊಂಡು ಸೇವೆ ಅನ್ನೋದು ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ, ಧರ್ಮಕ್ಕೆ ಸೀಮಿತ ಅಲ್ಲ, ಮತ್ತು ಒಂದು ರಿಲಿಜನ್ಗೆ ಸೀಮಿತ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದಗಳಿಂದ BJP ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ನಾವು ಆಶಿಸ್ತಾ, ಇವತ್ತು ನಮ್ಮ ಈ ಹುಟ್ಟಹಬ್ಬ ಕೋರಕ್ಕೆ ನಮ್ಮ ಕಣ ನಾಗಣ್ಣ ಅವರು, ಆಲ್ ಇಂಡಿಯಾ ಅಂಬೇಡ್ಕರ್ ರಾಷ್ಟ್ರೀಯ ಅಧ್ಯಕ್ಷರು ನಾಗಣ್ಣ ಅವರು, ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಅಭಿಲಾಷ್ ರೆಡ್ಡಿ ಅವರು ಎಲ್ಲ ಸೇರಿ BJPಯನ್ನ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಬೆಳೆಸ್ತಾ ಇದ್ದಾರೆ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಶಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅವರ ನೇತೃತ್ವದಲ್ಲಿ ನಮ್ಮ ಸರ್ವಜ್ಞ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾ ಅತಿ ಯಶಸ್ವಿಯಾಗಿ ನಡೀಲಿ, ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನ ಪಕ್ಷಕ್ಕೆ ಕರೆತಂದು ಅವ್ರಿಗೆಲ್ಲ ಜವಾಬ್ದಾರಿ ನೀಡಿ, ಏನು ನರೇಂದ್ರ ಮೋದಿಯವರ ಆಶಯ ಇದೆ ಮುಂದಿನ ಪೀಳಿಗೆಯನ್ನು ಯುವಕರು ನಡೆಸಬೇಕು ಅನ್ನೋದನ್ನ ಅವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಂಘಟನೆ ಗಟ್ಟಿಯಾಗಿ ನಡೀಲಿ. ಅವ್ರಿಗೆ ಈ ಸಂದರ್ಭದಲ್ಲಿ 24ನೇ ವರ್ಷದ ಹುಟ್ಟುಹಬ್ಬ, ಅವ್ರದ್ದು ಭಗವಂತ ಎಲ್ಲ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ಸಿಗಲಿ ಅಂತ ಈ ಮುಖಾಂತರ ನಾನು ಶುಭ ಹಾರೈಸ್ತೇನೆ. ಧನ್ಯವಾದ. ಇವತ್ತೆಲ್ಲ ಬಂದಿದ್ದು ತುಂಬ ನಾನು ಧನ್ಯವಾದ ಕೊಡ್ತೀನಿ. ನನ್ನ ಹಿರಿಯ ನಾಯಕರೆಲ್ಲ ನಾನು ಬಂದಿವತ್ತು ಆಶೀರ್ವಾದ ಕೊಟ್ಟಿದ್ದಾರೆ. ಅದು ನನ್ನ ಲೋಕಸಭಾ ಸಂಸದರಾದಂಥ ಶ್ರೀ PC ಮೋಹನ್ ಅವರು ಇವತ್ತು ಫೋನ್ ಮಾಡಿ, ನಮ್ಮ ಅಣ್ಣ ಇವತ್ತು ಫೋನ್ ಮಾಡಿಬಿಟ್ಟು ನಮ್ಮನ್ನ ವಿಶ್ ಮಾಡಿಬಿಟ್ಟು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಿಂದ ಬಂದಿದ್ದ ತಕ್ಷಣ ಶನಿವಾರ ಕರೆದಿದ್ದಾರೆ ಬಂದು ಭೇಟಿ ಆಗೋಂತ. ನನ್ನ ಯುವ ನಾಯಕರಾದಂಥ ಎಲ್ಲ ಫ್ರೆಂಡ್ಸ್ಗೂ ಅದು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇವತ್ತೆಲ್ಲ ನನ್ನ ಪ್ರೋತ್ಸಾಹ ಅಂತ ಮಾಡಿಬಿಟ್ಟು ನಾವು ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತು ಯುವ ಮೋರ್ಚಾನ ನಾವೆಲ್ಲ ಜನ್ಜಿ ಹುಡುಗರನ್ನಲ್ಲೇ ಅದು ಪಕ್ಷಕ್ಕೆ ಸೇರಿಸ್ಬಿಟ್ಟು ನಾವು ಪಕ್ಷನ ಒಂದು ಸ್ಟ್ರಾಂಗಾಗಿ ಮೂವ್ ಮಾಡಬೇಕಂತ ಇವಾಗ ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮಗೆ ಯುವಕರಿಗೆ ಬಂದ್ಬಿಟ್ಟು ತುಂಬ ತೊಂದರೆ ಆಗ್ತೈತೆ. ನಮ್ಗೆ ಬಂದ್ಬಿಟ್ಟು ಇಲ್ಲಿ ಪ್ಲೇ ಗ್ರೌಂಡ್ ಇಲ್ಲ, ಅಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇಲ್ಲ. ಇದೆಲ್ಲ ತುಂಬ ಪ್ರಾಬ್ಲಮ್ಸಿಂದ ನಮ್ಮ ಯುವಕರು ಬಂದ್ಬಿಟ್ಟು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಕರೆಕ್ಟಾಗಿ ದಾರಿ ತೋರ್ಸೋಕೆ ಯಾರೂ ಇಲ್ಲ. ಅದಕ್ಕೆ ನಾವೆಲ್ಲ ಬಂದ್ಬಿಟ್ಟು ಒಂದು ಪಿನ್ ಪಾಯಿಂಟ್ ಮಾಡಿದ್ದೀರಿ. ನಾವೆಲ್ಲ ಡೀಟೇಲ್ಸ್ ಎಲ್ಲ ಎತ್ಬಿಟ್ಟು ನಮ್ಮ ಸರ್ಕಾರ ಬಂದಿದ ತಕ್ಷಣ ನಾವು ಇದೆಲ್ಲ ಫಸ್ಟು ಫುಲ್ಫಿಲ್ ಮಾಡ್ತೀವಿ.
ನಾವು ಅವರೆಲ್ಲ ನನ್ನ ಅಣ್ಣ ತಮ್ಮಂದಿ ಥರ ನಾವು ಅವ್ರು ನಾನು ಯಾವತ್ತಿದ್ದೀನಿ ನಾನು ಅವ್ರ ಜೊತೆ ಇರ್ತೀನಿ. ಏನಾಗಲಿ ನಾನು ಅವ್ರ ಕಷ್ಟ ಸುಖ ನನಗೆ ಜಾತಿ ಆಮೇಲೆ ರಿಲಿಜನ್ ಅಂತ ಏನೂ ಇಲ್ಲ. ನಮಗೆ ನಾವೆಲ್ಲರ ಜೊತೆ ಒಂದಾಗಿರ್ತೀವಿ ನಾವು. ಪ್ರಮೀಳಾ ಅಂತ KJL ವಾರ್ಡ್ ಅಧ್ಯಕ್ಷರು. ಸೊ ಇವತ್ತು ಬಂದು ನಾನು ಜನ್ಮದಿನದ ಶುಭಾಶಯಗಳನ್ನ ಯುವ ಮೋರ್ಚಾ ಅಧ್ಯಕ್ಷರಾದ ಸರ್ವಜ್ಞನಗರ ಕ್ಷೇತ್ರದ ವಿಶಾಲ್ ಅಣ್ಣವ್ರಿಗೆ ನಾನು ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಳ್ಳಿ ಅಂತ ಮೊದಲನೇದಾಗಿ ಆಚರಿಸ್ತಾ ಇದ್ದೀನಿ. ಇವ್ರ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಇವ್ರನ್ನ ಗುರುತಿಸಿ ಇವ್ರಿಗೆ ಒಳ್ಳೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಏನು ನೋಡಬೇಕಾದ್ರೆ ವೆಸ್ಟ್ ಬೆಂಗಾಲ್ಗೆ ಎಲ್ಲ ಹೋಗಿ ಒಂದು MLAಗೆ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿ ಪ್ರತಿಭಟನೆಯಿಂದ ಹಿಡಿದು ಅವ್ರ ಪ್ರಚಾರ ಅಂತ ಹಿಡಿದು ಪ್ರತಿಯೊಂದು ಯುವಕರನ್ನ ಒಟ್ಟಾಗಿ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಈ ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗೆ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಇವ್ರ ಜೊತೆ ಅನೇಕ ಯುವಕರು ಇದ್ದಾರೆ. ನಾನು ಇವಾಗ ಇವ್ರ ಬರ್ಡೇಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಟೈಮು 9 ಆಗ್ತಾ ಇದೆ. ಇನ್ನು ಜನಗಳು ಅವ್ರ ಮನೆ ಹತ್ರ ಅಷ್ಟೇ ಮೆರಿತಾ ಇದ್ದಾರೆ. ಯುವಕರೇ ಸುಮಾರಿದ್ದಾರೆ. ಅದು ಬಿಟ್ಟು ಮಹಿಳೆಯರು ಇವ್ರಿಗೆ ಸಾಥ್ ಕೊಟ್ಟು ಬಂದಿದ್ದಾರೆ. ನಾನು ಇಷ್ಟೊತ್ತು ಕೆಲಸ ಮುಗಿಸ್ಕೊಂಡು, ಯಾಕಂದರೆ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಅವ್ರ ಜೊತೆ ಇರ್ತೀವಿ ಸದಾಕಾಲ. ಯಾಕಂದರೆ ಈ ವಯಸ್ಸಿಗೆ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಕರ್ನಾಟಕ ಇದರಲ್ಲಿ ಒಂದೊಂದು ಪ್ರತಿಭಟನೆಗೂ ವಿಶಾಲ್ದು ಪಾತ್ರೆ ಬಂದು ತುಂಬ ಜೋರಾಗಿರುತ್ತೆ.